ಹಾಯ್ ಫ್ರೆಂಡ್ಸ್, ವಿಂಧ್ಯ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೋಡಿ, ಇದು ಸುಟ್ಟು ಬೆಳ್ಳುಳ್ಳಿ. ಸೊ ಈ ಬೆಳ್ಳುಳ್ಳಿ ನಾನು ಬಸ್ಸಾರಿಗೆ ಹಾಕ್ತಿರೋದು. ಈ ಥರ ಸುಟ್ಟು ಬೆಳ್ಳುಳ್ಳಿ ಮಾಡಿದ್ರೆ ಅಂದರೆ ಅವಾಗೆಲ್ಲ ಗ್ಯಾಸ್ ಒಲೆಯಲ್ಲಿ ಸುಟ್ಬಿಟ್ಟು ಹಾಕ್ತಾಯಿದ್ರು. ಇವಾಗ ಗ್ಯಾಸ್ ಮೇಲೆ ಇಟ್ಟು ಸ್ಟವ್ ಮೇಲೆ ಇಟ್ಬಿಟ್ಟು ನಾನು ಸುಟ್ಬಿಟ್ಟು ಈ ಥರ ಬಸ್ಸಾರಿಗೆ ಯೂಸ್ ಮಾಡ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಬಸ್ಸಾರಿಗೆ ಈ ಥರ ಮಾಡಿದ್ರೆ ಜೀರ್ಣಕ್ರಿಯೆ ಜಾಸ್ತಿ ಆಗುತ್ತೆ. ಬಸ್ಸಾರಿಗೆ ನಾನು ಏನೇನು ಹಾಕ್ತೀನಿ ಅಂದರೆ, ಇಲ್ಲಿ ನಾನು ಇದನ್ನು ಬಿಡಿಸ್ಕೊತಾ ಇದ್ದೀನಿ. ನೋಡಿ, ಈ ಥರ ಬಿಡಿಸಿ ಇಟ್ಟಿದ್ದೀನಿ. ಸೊ ನಿಮಗೆ ಗೊತ್ತಾಗ್ತಾ ಇದೆ, ಈ ಥರ ಬಿಡಿಸಿ ಇಟ್ಟಿರೋದು ಇದು ಬೆಳ್ಳುಳ್ಳಿ ಬಿಡಿಸಿರೋದು. ಸೊ ಬಸ್ಸಾರಿಗೆ ನಾನಿಲ್ಲಿ ತೆಂಗಿನಕಾಯಿ ಒಂಚೂರು ಹಾಕ್ತೀನಿ. ಅಂದರೆ ಇವಾಗ ನಮ್ಮಿಬ್ಬರಿಗೆ ಹುಳ್ಳಿಕಾಯಿ ಹೆಸರು ಕಾಳು ಹಾಕಿ ಬಸ್ಸಾರು ಮಾಡ್ತಾ ಇರೋದು. ಆದ್ದರಿಂದ ಮಸಾಲೆಗೆ ಏನೇನು ಹಾಕ್ತೀನಿ ಅಂದರೆ, ತೆಂಗಿನಕಾಯಿ, 2 ಟೊಮೆಟೊ, ಜೀರಿಗೆ, ಹುಣಸೆಹಣ್ಣು, ಆಮೇಲೆ ಕೊತ್ತಂಬರಿ ಸೊಪ್ಪು, ಆಮೇಲೆ ಇದು ಸುಟ್ಟ ಬೆಳ್ಳುಳ್ಳಿ, ಆಮೇಲೆ ನಾವು ಬೇಯಿಸ್ಕೊಂಡಿರ್ತೀವಲ್ಲ 1-2 ವಿಜಿಲ್ ಸಾಕು. ಹೆಸರು ಕಾಳು ಮತ್ತು ಹುಳ್ಳಿಕಾಯಿ ಬೇಯಿಸ್ಕೊಂಡಿರೋದನ್ನ. ಯಾಕಂದರೆ ಹೆಸರು ಕಾಳು ನಾನು ರಾತ್ರಿ ನೆನೆಸಿದ್ದೆ. ಅದನ್ನು ಬೇಕಾದರೂ ಬೆಳಗ್ಗೆನೂ ನೆನೆಸ್ಕೊಬೋದು. ರಾತ್ರಿ ಯಾಕೆ ನೆನೆಸಿದ್ರೆ ಬೇಗ ಬೇಯುತ್ತೆ. ಮತ್ತು ಹೆಸರು ಕಾಳು ತುಂಬ ತಂಪು. ಇವಾಗ ಬಿಸಿಲು ತುಂಬ ಇದೆ ಬೆಂಗಳೂರಲ್ಲಿ. ಅದಕ್ಕೋಸ್ಕರ ಇವಾಗ ಹೆಸರು ಕಾಳು ಹುಳ್ಳಿಕಾಯಿ ಪಲ್ಯ ಮಾಡಿ ಬಸ್ಸಾರು ಮಾಡ್ತಾಯಿದ್ದೀನಿ. ಸೊ ತುಂಬ ಹೆಲ್ತ್ಗೂ ಒಳ್ಳೆಯದು. ಇದು ಜೀರ್ಣಕ್ರಿಯೆ ಬೇಗ ಆಗುತ್ತೆ. ಮತ್ತು ಏನು ಮಸಾಲೆ ಪದಾರ್ಥಗಳಲ್ಲಿ ಇಲ್ಲ. ಸೊ ಈ ಬಿಸಿಲುಗಾಲದಲ್ಲಿ ಮಸಾಲೆ ಪದಾರ್ಥಗಳನ್ನ ನಾವು ತುಂಬ ಅವಾಯ್ಡ್ ಮಾಡೋದು ಒಳ್ಳೆಯದು. ಯಾಕಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಥವಾ ಎದೆ ಉರಿ ಬರುತ್ತೆ. ಅದಕ್ಕೋಸ್ಕರ ಮಸಾಲೆ ಪದಾರ್ಥಗಳನ್ನ ಆದಷ್ಟು ಅವಾಯ್ಡ್ ಮಾಡಬೇಕು. ಸೊ ಇವಾಗ ಒಣಮೆಣ್ಸಿನ್ಕಾಯಿ ಕೂಡ ನಾನು ಇಲ್ಲಿ ಮಸಾಲೆಗೆ ಹಾಕಿ ಚೆನ್ನಾಗಿ ರುಬ್ಕೊತೀನಿ. ಆದ ನಂತರ ಏನು ಮಾಡ್ತೀನಿ, ಅದನ್ನು ಒಗ್ಗರಣೆ ಹಾಕ್ತೀನಿ. ನಾವು ಬೇಯಿಸಿಕೊಂಡಿರ್ತೀವಲ್ಲ ಹೆಸರು ಕಾಳು ಮತ್ತು ಹುಳ್ಳಿಕಾಯಿ, ಆ ಖಾರಕ್ಕೇ ಮತ್ತು ಆ ನೀರಿಗೆ ನಾನು ಒಗ್ಗರಣೆ ಕೊಡ್ತೀನಿ. ಸಾಸಿವೆ, ಕರಿಬೇವು ಎಲ್ಲ ಹಾಕಿ ಒಗ್ಗರಣೆ ಕೊಟ್ಬಿಟ್ಟು ಮತ್ತು ನಾನು ಬೇರೆ ಎಕ್ಸ್ಟ್ರಾ ನೀರು ಹಾಕಲ್ಲ. ಹುಳ್ಳಿಕಾಯಿ ಕಾಳು ಏನು ಬೇಯಿಸಿರ್ತೀನೋ ಅದೇ ನೀರಲ್ಲೇ, ಯಾಕಂದರೆ ಅದರಲ್ಲಿ ಪೌಷ್ಟಿಕಾಂಶ ಎಲ್ಲ ಇರುತ್ತೆ. ಬೇಯಿಸಿರೋ ನೀರಲ್ಲಿ ಅದೇ ನೀರೇ ಸಾಕು, ತುಂಬ ರುಚಿ ಬರುತ್ತೆ. ಬೇರೆ ನೀರು ಹಾಕಿದ್ರೆ ಸ್ವಲ್ಪ ಟೇಸ್ಟು ಚೇಂಜ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಅದೇ ನೀರಲ್ಲೇ ಹಾಕಿದ್ರೆ ಚೆನ್ನಾಗಿರುತ್ತೆ. ಹೀಗೆ ನಾನು ಬಸ್ಸಾರು ಮಾಡೋದು. ಒಗ್ಗರಣೆ ಹಾಕಿ ಸಾರು 1-2 ಕುದಿ ಬಂದಿದ ತಕ್ಷಣ ಆಫ್ ಮಾಡಿದ್ರೆ ಸಾರು ರೆಡಿ ಆಗುತ್ತೆ. ತದನಂತರ ಏನು ಮಾಡ್ತೀನಿ, ಹುಳ್ಳಿಕಾಯಿ ಬೇಯಿಸ್ಕೊಂಡಿರ್ತೀನಲ್ಲ ಹುಳ್ಳಿಕಾಯಿ ಮತ್ತು ಹೆಸರು ಕಾಳನ್ನ, ಅದೆರಡಕ್ಕೂ ಒಂದು ಸಣ್ಣ ಈರುಳ್ಳಿನ ಹಚ್ಕೊಂಡಿರ್ತೀನಿ ಸಣ್ಣದಾಗಿ. ಆಮೇಲೆ ಮೆಣಸಿನ್ಕಾಯಿ, ಖಾರದ ಮೆಣಸಿನ್ಕಾಯಿ ರೆಡ್ ಕಲರು, ಅದನ್ನು ಹಾಕಿರ್ತೀನಿ. ನೋಡಿ, ಇಲ್ಲಿ ಫುಲ್ಲು ಬೆಳ್ಳುಳ್ಳಿ ಬಿಡಿಸಾಯಿತು. ಆಮೇಲೆ ಪಲ್ಯ ಮಾಡ್ಕೊತೀನಿ. ಸೊ ಪಲ್ಯಕ್ಕೆ ನಾನು ಏನೇನು ಹಾಕಿದ್ದೀನಿ ಅಂತ ನಿಮಗೆ ಹೇಳ್ತೀನಿ. ಬಸ್ಸಾರಿಗೆ ಇವಾಗ ಟೊಮೆಟೊ, ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಹುಣಸೆಹಣ್ಣು ನೆನೆಸಿಟ್ಟಿದ್ದೆ, ಅದು ಹುಣಸೆಹಣ್ಣು ರಸ ಹಾಕಿದ್ದೀನಿ. ಇವಾಗ ಬೆಳ್ಳುಳ್ಳಿ ಸುಟ್ಟಿ ಸಪ್ರೇಟಾಗಿ ಹಾಕಿ ರುಬ್ಕೋತಾ ಇದ್ದೀನಿ. ಯಾಕಂದರೆ ಬೆಳ್ಳುಳ್ಳಿ ಸ್ವಲ್ಪ ಚೆನ್ನಾಗಿ ಗ್ರೈಂಡ್ ಆಗಬೇಕು. ಅದಕ್ಕೆ ಲಾಸ್ಟಲ್ಲಿ ಹಾಕಿ ಮತ್ತೆ ಒಂದು ಗ್ರೈಂಡ್ ಮಾಡ್ತೀನಿ ಇದನ್ನು. ಇವಾಗ ಪಲ್ಯಕ್ಕೆ ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ. ಇಲ್ಲಿ ಒಣಮೆಣ್ಸಿನ್ಕಾಯಿ ಇದೆ. ಇಲ್ಲಿ ಒಂದು ಹೆಸರು ಕಾಳು ಮತ್ತು ಹುಳ್ಳಿಕಾಯಿ ಬೇಯಿಸಿಟ್ಕೊಂಡಿದ್ದೀನಿ. ಇದು ಒಂದು ನೀರು ಇದೆ. ಸಾಂಬಾರು ಹಾಕೋದು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಇವಾಗ ಸಾಸಿವೆ ಹಾಕ್ತೀನಿ ಒಗ್ಗರಣೆಗೆ, ಸಾರಿಗೆ. ಆಮೇಲೆ ಕರಿಬೇವು ಹಾಕ್ತೀನಿ. ಕರಿಬೇವು ಹಾಕಿದ್ದೀನಿ, ಚಿಟಪಟ ಅಂತ ಇದೆ. ಸೊ ಇಲ್ಲಿ ಕಾಳು ಮತ್ತು ಸಾಗಿ ರುಬ್ಬಿದೆ. ಸೊ ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕಿದರೆ ಸ್ವಲ್ಪ ನೀರು ಆಗುತ್ತೆ. ಈ ಥರ ಮಿಕ್ಸ್ ಮಾಡಿಬಿಟ್ಟು ನೋಡಿ, ಇವಾಗ ಎಲ್ಲ ಬೇಯಿಸಿರೋ ನೀರು ಖಾರ ಎರಡೂ ಮಿಕ್ಸ್ ಮಾಡಿ ಇವಾಗ 1-2 ಕುದಿ ಬರೋಕ್ಕೆ ಇಡಬೇಕು. ಸೊ ಉಪ್ಪು ಹಾಕ್ತೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಸೊ ಇದು ಬಸ್ಸಾರು ಮಾಡುವ ವಿಧಾನ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ವಿಂಧ್ಯ ಯೂಟ್ಯೂಬ್ ಚಾನಲ್ ಯಾರನ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ನಾನು ಹಾಕೋ ಮುಂದಿನ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಮೂಲಕ ಬಂದು ತಲುಪುತ್ತೆ. ಇವಾಗ ಉಪ್ಪು ಹಾಕೋಣ ರುಚಿಗೆ ತಕ್ಕಷ್ಟು. ಇವಾಗ ಸಾರಾಗಿದೆ, ಬಸ್ಸಾರು ರೆಡಿ ಆಯಿತು. ನೋಡಿ, ಬಿಸಿಲುಗಂತೂ ಇಂಥ ಸಾಂಬಾರುಗಳು ತುಂಬ ಒಳ್ಳೆಯದು. ಮಸಾಲೆ ಪದಾರ್ಥ ಏನೂ ಇಲ್ಲ ಇದರಲ್ಲಿ.
ಸೊ ಇದು ತುಂಬ ಹೆಲ್ತ್ಗೂ ಒಳ್ಳೆಯದು, ಮತ್ತು ತಂಪು ಹೆಸರುಕಾಳು ಪಲ್ಯ ಹುಳ್ಳಿಕಾಯಿ ಎರಡೂ ತುಂಬ ಒಳ್ಳೆಯದು. ಬೇಸಿಗೆಗಾಲಿಗಂತೂ ಇಂಥ ಸಾರುಗಳು, ಹೆಸರುಬೇಳೆ ಸಾರು, ಹೆಸರುಕಾಳು ಸಾರು, ಹುಳ್ಳಿಕಾಯಿ ಹೆಚ್ಚಾಗಿ ಯೂಸ್ ಮಾಡಿ, ತರಕಾರಿಗಳು ಯೂಸ್ ಮಾಡಿ ಅಂತ ನಾನು ಹೇಳ್ತಾಯಿದ್ದೀನಿ. ಯಾಕಂದರೆ ಉಷ್ಣಾಂಶ ಅಷ್ಟು ದಿನದಿಂದ ದಿನಕ್ಕೆ ಏರ್ತಾ ಇದೆ. ಅದಕ್ಕೋಸ್ಕರ ಸೊ ನಿಮ್ಮ ದೇಹನ ತಂಪಿಟ್ಕೊಂಡ್ರೆ ನಾವು ಕೂಡ ಆರೋಗ್ಯವಾಗಿ ಇರ್ಬೋದು ಇಲ್ಲಿ. ಸೊ ಅದಕ್ಕೋಸ್ಕರ ಯಾವಾಗೂ ಅಷ್ಟೇ ಬಿಸಿಲುಗಾಲದಲ್ಲಿ ತಂಪಾದ ಆಹಾರಗಳನ್ನೇ ಸೇವನೆ ಮಾಡಿ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಕಿದ್ದೀನಿ, ಬಿಸಿ ಆಗ್ತಾಯಿದೆ. ಇವಾಗ ಎಣ್ಣೆ ಹಾಕೋಣ ಪಲ್ಯ ಮಾಡೋಕ್ಕೆ. ಎಣ್ಣೆ ಹಾಕಿದ್ದೀನಿ. ಆಮೇಲೆ ತದನಂತರ ಸಾಸಿವೆ ಕರಿಬೇವು ಹಾಕಿದ್ದೀನಿ. ಬಾಣಲಿನ ಸರಿಯಾಗಿ ಇಟ್ಕೊಳ್ಬೇಕು. ಸೊ ಹೀಗೆ ಚಿಮಟ ಯೂಸ್ ಮಾಡಿ ಬಾಣಲಿಗೆ ಎಲ್ಲ ಓಕೆನಾ. ಇವಾಗ ಅದು ಚಿಟಪಟ ಆದಮೇಲೆ ಈರುಳ್ಳಿ ಹಾಕೋಣ. ನೋಡಿ ಇವಾಗ ಈರುಳ್ಳಿ ಒಣಮೆಣಸಿನ್ಕಾಯಿ ಎಲ್ಲ ಫ್ರೈ ಆಗ್ತಾಯಿದೆ. ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ತೀನಿ. ಈರುಳ್ಳಿ ಬಣ್ಣ ಬದಲಾಗಬೇಕು. ಮಧ್ಯಾಹ್ನದ ಊಟಕ್ಕೆ ನಾನು ಬಸ್ಸಾರು, ಹುಳ್ಳಿಕಾಯಿ ಪಲ್ಯ, ಆಮೇಲೆ ರೈಸು ಮೂರ್ತಿಯವರ ಲಂಚ್ ಬಾಕ್ಸ್ಗೆ ರೆಡಿ ಮಾಡ್ತಾ ಇರೋದು. ರಾತ್ರಿ ನಾನು ಮುದ್ದೆ ಮಾಡ್ತೀನಿ, ಯಾಕಂದರೆ ಮಧ್ಯಾಹ್ನ ಅವ್ರು ಬಾಕ್ಸ್ಗೆ ಎತ್ಕೊಂಡು ಹೋಗ್ತಾರಲ್ಲ. ಸೊ ಮುದ್ದೆ ಮಧ್ಯಾಹ್ನ ಹೊತ್ತು ತಿನ್ನಲ್ಲ. ನೈಟ್ ಆದರೆ ಬಿಸಿ ಬಿಸಿ ಮಾಡಿಕೊಡ್ತೀನಿ, ಇಲ್ಲಿ ತಿನ್ಕೊತಾರೆ. ಅವ್ರು ಬಂದು ಕೈಕಾಲು ಮುಖ ತೊಳ್ಕೊಳ್ಳೋ ಅಷ್ಟರಲ್ಲಿ ನಾನು ಮುದ್ದೆಗಿಟ್ಟು ಮುದ್ದೆ ಆಗುತ್ತೆ. ಇಷ್ಟಿದು ನಾನೇ ಮನೇಲಿ ಮಾಡ್ಕೊಂಡಿದ್ದು. ಫ್ರೀ ಇದ್ದಾಗೆಲ್ಲ ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಬಿಟ್ಟು ಸ್ಟೋರೇಜ್ ಮಾಡ್ಕೊತೀನಿ. ಫಸ್ಟು ಎಷ್ಟಾಗುತ್ತೋ ಅಷ್ಟು. ಆಮೇಲೆ ಶುಂಠಿನ ತಂದು ಚೆನ್ನಾಗಿ ತೊಳೆದು ಅದನ್ನು ಸಿಪ್ಪೆ ಎಲ್ಲ ತೆಗೆದು ರುಬ್ಬಿಟ್ಕೊತೀನಿ. ಈ ಥರ ನೋಡಿ, ಇದು ಹುಳ್ಳಿಕಾಯಿ ಪಲ್ಯಕ್ಕೆ ಆ್ಯಡ್ ಮಾಡಿದ್ದೀನಿ. ಅರ್ಧ ಟೀ ಸ್ಪೂನ್ ಆದರೂ ಸಾಕು. ಸೊ ಹುಳ್ಳಿಕಾಯಿ ಪಲ್ಯ ರೆಡಿ ಆಯಿತು. ಸೊ ಈ ಬಿಸಿಲಿಗೆ ಈ ಥರ ಹುಳ್ಳಿಕಾಯಿ ಪಲ್ಯ, ಕ್ಯಾರೆಟ್ ಪಲ್ಯ, ಬೀಟ್ರೋಟ್ ಪಲ್ಯ, ಈ ಥರ ಆದಷ್ಟು ತರಕಾರಿಗಳನ್ನೆಲ್ಲ ಯೂಸ್ ಮಾಡಿ. ಮಧ್ಯಾಹ್ನದ ಊಟ ಮುಗಿತು, ಅಡುಗೆ ಕಾರ್ಯಕ್ರಮ ಮುಗಿತು. ಸೊ ಇನ್ನು ನಂದು ಏನಿತ್ತು, ನಾನು ನಾಳೆ ಸಾರು ಮಾಡೋದು. ಯಾಕಂದರೆ ಇವಾಗ ಸಾರು ಮಾಡಿದ್ರೆ ಮಧ್ಯಾಹ್ನ ನೈಟು ಅದೇ ಸಾಂಬಾರು ಆಗುತ್ತೆ. ಇನ್ನೇನಿದ್ರು ನಾಳೆಗೆ ಸಾರು ಮಾಡ್ಕೊಳ್ಳೋದು. ಯಾಕಂದರೆ ನಾನು ಮೂರ್ತಿ ಇಬ್ಬರೇ ಇರೋದು, ಅದಕ್ಕೋಸ್ಕರ 2 ಟೈಮ್ಗೂ ಸೇರಿ ಸಾರು ಮಾಡಿ ಇಟ್ಟಿದ್ದೀನಿ ನಾನು. ಇವಾಗ ಇದ್ರ ಮೇಲೆ ಇಟ್ಟು, ಸೊ ಇದು ತ್ರಿಬಲ್ ಬಾಕ್ಸ್ ಅಲ್ವಾ, ಹಾಗೆ ಇವಾಗ ಸಾಂಬಾರು ಹಾಕ್ತೀನಿ. ಸಾರಿದು ಬಿಸಿ ಬಿಸಿ ಅನ್ನ ಸಾಂಬಾರು ಪಲ್ಯ ಮಧ್ಯಾಹ್ನ ಊಟ ರೆಡಿ ಆಯಿತು ಅವ್ರಿಗೆ. ಪಲ್ಯ ಹೀಗೆ ನಾನು ಡೈಲಿ ಅವ್ರಿಗೆ ಲಂಚ್ ಬಾಕ್ಸ್ಗೆ ಈ ಥರ ಅನ್ನ ಸಾರು ಪಲ್ಯ ಕೊಡೋದು. ಡೈಲಿ ಒಂದು ಪಲ್ಯ ಕೊಡ್ತೀನಿ. ಸೊ ಮಧ್ಯಾಹ್ನದ ಲಂಚ್ ಪ್ರಿಪೇರ್ ಆಯಿತು. ಇಲ್ಲಿಗೆ ಈ ವಿಡಿಯೋ ನಾನು ಮುಕ್ತಾಯ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಲೈಕ್ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ.